ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರು ಗೋಚಾರದ ಫಲ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ತಾತ್ಕಾಲಿಕವಾಗಿ ಬಂದಿರುವಂತಹ ಈ ಗುರು ಗ್ರಹದ ಅನುಗ್ರಹದಿಂದಾಗಿ ಗುರುಬಲ ಯಾವ ರೀತಿಯಾಗಿ ಇರುತ್ತೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ, ಅಕ್ಟೋಬರ್ 18ರಿಂದ ಈಗಾಗಲೇ ಶುರುವಾಗಿದೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ ಇರುತ್ತೆ. ಹಾಗಾಗಿ ಈ ಗುರುವಿನ ಅನುಗ್ರಹ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಗುರುಗ್ರಹ, ಗುರು ಅಂತ ಹೇಳ್ತಾ ಇದ್ದ ಹಾಗೆಯೇ ಬದುಕಿನಲ್ಲಿ ಏನೋ ಒಂದು ರೀತಿ ಹೊಸ ಚೈತನ್ಯ ಅನ್ನೋದನ್ನು ಮೂಡುತ್ತೆ. ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಾಫಲ್ಯತೆ ಬೇಕು ಅಂತಂದರೂ ಸಹ ನಮಗೆ ಗುರುಬಲ ಬೇಕು. ವಿದ್ಯೆಗೆ, ಉದ್ಯೋಗಕ್ಕೆ, ಜೀವನದ ಅಭಿವೃದ್ಧಿಗೆ, ಮದುವೆಗೆ, ಸಂತಾನಕ್ಕೆ, ಹೀಗೆ ಯಾವುದೇ ವಿಚಾರಗಳಾದರೂ ಸಹ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಈಗ ಹಲವು ರಾಶಿಗಳಿಗೆ ಗುರುಬಲ ಇದೆ ಮತ್ತು ಇನ್ನು ಹಲವು ರಾಶಿಗಳಿಗೆ ಗುರುಬಲ ಇಲ್ಲ. ಆದರೆ ತಾತ್ಕಾಲಿಕವಾಗಿ ವಿಚಿತ್ರ ರೀತಿಯಲ್ಲಿ ಗುರು ತನ್ನ ಸಂಚಾರವನ್ನು ಶೀಘ್ರಗತಿಯಲ್ಲಿ ಮಾಡಿ ಪುನಃ ಅಷ್ಟೇ ಶೀಘ್ರಗತಿಯಲ್ಲಿ ತನ್ನ ಒಂದು ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಕೆಲವು ದಿನಗಳು ಇರತಕ್ಕಂತಹ ಈ ಗುರುಬಲದ ಈ ಅವಧಿಯಲ್ಲಿ ಯಾವ್ಯಾವ ಒಂದು ವಿಶೇಷವಾದಂತಹ ಅಂಶಗಳು ನಿಮಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ನಿಮಗೇನಾದರೂ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ, ಉದ್ಯೋಗದ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇದೆ, ಮನೆಯಲ್ಲಿ ಮಾನಸಿಕವಾದಂತಹ ಪೀಡೆಗಳು ಅನುಭವಿಸಬೇಕಾಗತ್ತೆ, ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಬದುಕಬೇಕಾಗತ್ತೆ. ಹೀಗೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಬರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ಅಂಥದ್ದಕ್ಕೆಲ್ಲ ಸಹ ಏನಂದರೆ ಗುರುಬಲ ಇದೆಯಾ ನೋಡು ಅಂತ ಕೇಳ್ತಾರೆ. ಯಾವುದೇ ಶುಭ ಕಾರ್ಯ ಮಾಡಬೇಕು, ಮನೆಯಲ್ಲಿ ಒಂದು ದೇವರ ಕಾರ್ಯ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು, ನಾಮಕರಣ, ಉಪನಯನ, ಚೌಲ, ಯಾವುದೇ ವಿಚಾರಗಳಿಗಾಗಲಿ ಒಂದು ಗುರುಬಲ ಅನ್ನೋದು ಬೇಕು. ಅಂತಹ ಆ ಗುರುಬಲ ಇಲ್ಲದೆ ಇದ್ದ ಸಂದರ್ಭಕ್ಕೆ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ದಿಢೀರಂತ ಬರ್ತಾ ಇರುವಂತಹ ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳಿದೆ ನೋಡೋಣ. ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಗುರುವಿನ ಅನುಗ್ರಹ ಉಂಟಾಗುತ್ತೆ ನೋಡೋಣ. ನೋಡಿ, ದ್ವಿತೀಯ ಸ್ಥಾನದಲ್ಲಿ ಉಚ್ಚಂಗತನಾದಂತಹ ಗುರು ಇರ್ತಕ್ಕಂಥದ್ದು ಧನಸ್ಥಾನದಲ್ಲಿ ತುಂಬ ದಿವಸಗಳಿಂದ ನೀವು ಕಂಡಂತಹ ಕನಸುಗಳು ನನಸಾಗುತ್ತೆ. ಗುರುವಿನ ವಿಶೇಷ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ, ಸಾಲದ ವಿಚಾರದಲ್ಲಿ, ಬೇರೆಯವರು ನಿಮಗೆ ನಂಬಿಸಿ ಮೋಸ ಮಾಡಿರುವಂತಹ ವಿಚಾರಗಳಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಒಂದು ಫಲಗಳು ನಿಮಗೆ ಸಿಗುತ್ತೆ. ನಿಮಗೆ ತುಂಬ ಯಾರೋ ಮೋಸ ಮಾಡಿ ಹೊರಟೋಗಿರ್ತಾರೆ, ಅಂಥ ದುಡ್ಡು ಕಾಸುಗಳೆಲ್ಲ ಬಂದು ಸೇರ್ತಕ್ಕಂಥದ್ದು ಮತ್ತು ಪುನಃ ಒಳ್ಳೆ ರೀತಿಯಲ್ಲಿ ನಿಮಗೆ ಅವಕಾಶಗಳಾಗ್ತಕ್ಕಂಥದ್ದು. ಜೊತೆಗೆ ನೋಡಿ, ಗುರುವಿನ ದೃಷ್ಟಿಯು ನಿಮ್ಮ ರಾಶಿಯಿಂದ 6 ಮತ್ತು 8ನೇ ಮನೆಯ ಮೇಲೆ ಗುರುವಿನ ವೀಕ್ಷಣೆ ಬರ್ತಾ ಇರೋದ್ರಿಂದಾಗಿ ಆರೋಗ್ಯ ಸುಧಾರಣೆಯಾಗುತ್ತೆ, ಆಯುಷ್ಯ ಅಭಿವೃದ್ಧಿಯಾಗುತ್ತೆ, ಹಳೆ ಕಾಯಿಲೆಗಳಿಂದ ನೀವು ವಿಮುಕ್ತರಾಗ್ತೀರಿ. ಅದೇ ರೀತಿಯಾಗಿ ನೋಡಬಹುದು, ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿದ್ದು ಜೊತೆಗೆ ನಿಮಗೆ ಕರ್ಮಸ್ಥಾನದ ಮೇಲೆ ಗುರುವಿನ ವೀಕ್ಷಣೆ ಬರ್ತಕ್ಕಂಥದ್ದು. ಕೆಲಸ ಕಾರ್ಯಗಳು ತುಂಬ ಒದ್ದಾಟಗಳು, ಎಷ್ಟೋ ಕಡೆ ಹುಡುಕಿ ಕೂತಿರ್ತೀರಿ, ಬಟ್ ಆದರೆ ನಿಮಗೆಲ್ಲೂ ಕೆಲಸ ಸೆಟ್ ಆಗ್ತಾ ಇರೋದಿಲ್ಲ. ಆದರೆ ಈ ವಿಶೇಷ ಸಂದರ್ಭದಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಕೆಲಸಗಳು ಸಿಗ್ತಕ್ಕಂತಹದ್ದು ಆಗುತ್ತೆ. ಒಳ್ಳೆಯ ಪ್ರಭಾವವನ್ನು ಮಿಥುನ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಅನುಭವಿಸಬೇಕಾಗತ್ತೆ. ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗೆ ಉಂಟಾಗ್ತಾ ಇದೆ. ಆದರೆ ಇದು ಕೇವಲ ಕೆಲವೇ ದಿನಗಳು ಇರ್ತಕ್ಕಂತಹದ್ದು. ಆದರೆ ಪುನಃ ಮುಂದಿನ ವರ್ಷ ಇದೇ ಸ್ಥಾನಕ್ಕೆ ಬಂದಾಗ, 1 ವರ್ಷ ದೀರ್ಘಕಾಲ ಇದ್ದಾಗ ಇದೇ ಶುಭ ಫಲಗಳನ್ನು ಅನುಭವಿಸಬಹುದು. ನೋಡಿ, ಒಂದು ಸಣ್ಣ ಘಟನೆ ಸಾಕು ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಒಂದು ಸಣ್ಣ ರೀತಿಯಾಗಿರ್ತಕ್ಕಂತಹ ಒಂದು ಬೆಳವಣಿಗೆಯಿಂದ ನಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ದಿಢೀರಂತ ಬರ್ತಿರೋದು ನಿಮಗೆ ದಿಢೀರಂತ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಶುಭವಾಗಲಿ. ಜೊತೆಗೆ ಪ್ರತಿನಿತ್ಯವೂ ದತ್ತಾತ್ರೇಯ ಚರಿತ್ರೆಯನ್ನು ಪಾರಾಯಣ ಮಾಡ್ತಾನೆ ಬನ್ನಿ, ತುಂಬ ಅನುಕೂಲಗಳಾಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಿಥುನ ರಾಶಿಯವರ ಗುರುಗೋಚಾರ ಫಲ, ದಿಢೀರ್ ಗುರುಬಲದ
ಒಂದು ಪ್ರಭಾವ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.